ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರದೀಶ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿಯಿಂದ ಮಾಡ್ತಕ್ಕಂಥ ಬಾಳೆಕಾಯಿ ಬಜ್ಜಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸಂಜೆ ಟೈಮು ಕಾಫಿ ಟೀ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನಾರ್ಮಲಾಗಿ ಮಾಡೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವಿಡಿಯೋ ಪೂರ್ತಿಯಾಗಿ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗಿದ್ರೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 2 ಬಾಳೆಕಾಯಿನ ತೊಗೊಂಡಿದ್ದೀನಿ. ಈ ಥರದ್ದು ದಪ್ಪು ಸೈಜಿಂದು. ಅದನ್ನು ಈ ಥರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ಕ್ಲೀನಾಗಿ ಪೂರ್ತಿಯಾಗಿ ತೆಕ್ಕೊತಾ ಇದ್ದೀನಿ. ಕೈಗೆ ಅಂಟುತ್ತೆ ಅಂತ ಸ್ವಲ್ಪ ಆಯಿಲ್ ಹಚ್ಕೊಂಡ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ. ತುಂಬ ಈಸಿಯಾಗಿ ಈ ಥರ ತೆಕ್ಕೊಳ್ಬೋದು. ನಾನಿಲ್ಲಿ ಎರಡನ್ನೂ ಅದೇ ಥರ ಕ್ಲೀನಾಗಿ ಮೇಲಿನ ಸಿಪ್ಪೆನೆಲ್ಲ ತೆಕ್ಕೊಂಡು 2 ಸೈಡು ಎಡ್ಜಸ್ನ ತೆಗೆದುಬಿಡ್ತೀನಿ. ನೆಕ್ಸ್ಟು ಈ ಥರ ಉದ್ದುದ್ದಕ್ಕೆ ಸಣ್ಣ ಸಣ್ಣದಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಫ್ರೈ ಮಾಡೋವಾಗ ಒಳಗಡೆ ಎಲ್ಲ ನೀಟಾಗಿ ಬಾಯ್ಲ್ ಆಗುತ್ತೆ. ಹಾಗಾಗಿ ಈ ಥರ ತುಂಬ ದಪ್ಪನೂ ಮಾಡಬಾರ್ದು, ತುಂಬ ತೆಳುವು ಮಾಡಬಾರ್ದು. ಮೀಡಿಯಮಾಗಿ ಇದೇ ಥರ ನಾನು ಎರಡನ್ನೂ ಸಹ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಇವಾಗ ಕಟ್ ಮಾಡಾಗಿದೆ. ಈ ಸೈಜ್ನಲ್ಲಿ ನಾನು ಈ ಥರ ಶೇಪ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಥರ ಎರಡನ್ನೂ ಸಹ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಕೋಟಿಂಗಿಗೆ ಅಂತ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಲೇಟ್ಗೆ 1 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರು, 1/4 ಸ್ಪೂನ್ನಷ್ಟು ಅರಿಶಿನ, 1/2 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಸ್ಪೂನ್ನಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ಪೇಸ್ಟ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ತುಂಬ ತೆಳುವು ಮಾಡಬಾರ್ದು. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಒಂದೊಂದೇ ಸ್ಲೈಸ್ನ ತಗೊಂಡು ಈ ಥರ 2 ಸೈಡು ಅಪ್ಲೈ ಮಾಡಿ ಇಟ್ಕೊಳ್ತೀನಿ. ಇದೇ ಥರ ನಾನು ಎಲ್ಲ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಎಲ್ಲ ಪೀಸಸ್ಗೂ ಸಹ ಒಂದೊಂದೇ ಆಗಿ ಇದೇ ಥರ ಎಲ್ಲ ಅಪ್ಲೈ ಮಾಡಿ ಇಟ್ಕೊತೀನಿ ಫಸ್ಟ್ಗೆ. ನೋಡಿ ಇವಾಗ ಎಲ್ಲ ಸ್ಲೈಸಸ್ನೂ ಸಹ ಈ ಥರ ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರೆಡಿ ಆಗಿದೆ. ಇವಾಗ ನಾನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ 1 ಕಪ್ನಷ್ಟು ಕಡಲೆ ಹಿಟ್ಟು, 1/4 ಕಪ್ನಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಸ್ಪೂನ್ನಷ್ಟು ಉಪ್ಪು, 1 ಸ್ಪೂನ್ನಷ್ಟು ಅಚ್ಕಾರದ ಪುಡಿ, 1/2 ಸ್ಪೂನ್ನಷ್ಟು ಅಜ್ವೈನು ಮತ್ತು 1/4 ಸ್ಪೂನ್ನಷ್ಟು ಸೋಡಾ ಇಷ್ಟು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ 1 ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಿಟ್ಟನ್ನ ಕಲಸೋವಾಗ್ಲೇ ಈ ಥರ ಚೆನ್ನಾಗಿ ಬೀಟ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಬ್ಯಾಟರು ಈ ಕನ್ಸಿಸ್ಟೆನ್ಸಿನಲ್ಲಿರಬೇಕು. ಆವಾಗ ಬಜ್ಜಿ ಚೆನ್ನಾಗಿ ಬರುತ್ತೆ. ಹಿಟ್ಟು ರೆಡಿಯಾಗಿದೆ. ಈ ಕಡೆ ಆಯಿಲ್ ಸಹ ಬಿಸಿ ಆಗಿದೆ. ಇವಾಗ ನಾನು ಮಸಾಲೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬನಾನಾ ಸ್ಲೈಸಸ್ನ ಹಿಟ್ಟಿನಲ್ಲಿ ಡಿಪ್ ಮಾಡಿ ಆಯಿಲ್ ಬಿಸಿಯಾಗಿರ್ತಕ್ಕಂಥ ಆಯಿಲ್ ಒಳಗಡೆ ಒಂದೊಂದೇ ನಿಧಾನವಾಗಿ ಸೇರಿಸ್ಕೊತಾ ಇದ್ದೀನಿ. ಈ ಥರ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಬೇಕು. ತುಂಬ ಓವರ್ ಲೇಯರ್ ಮಾಡಬಾರ್ದು. ಒಂದು ಸೈಡ್ ಫ್ರೈ ಆದಮೇಲೆ ನಿಧಾನವಾಗಿ ಇನ್ನೊಂದು ಸೈಡ್ ತಿರುಗಿಸ್ಕೊಂಡು 2 ಸೈಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಇಲ್ಲ ಅಂದರೆ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಕ್ಕೊಂಡು ಮತ್ತೆ ಇನ್ನೊಂದು ಸಲ ಆಯಿಲಲ್ಲಿ ಹಾಕಿ ಡಬಲ್ ಫ್ರೈ ಕೂಡ ಮಾಡ್ಬೋದು. ನೋಡಿ ಇವಾಗ ಆಗಿದೆ. ನಾನು ಇದಿಷ್ಟು ತೆಕ್ಕೊತಾ ಇದ್ದೀನಿ. ಇದೇ ಥರ ನಾನು ಎಲ್ಲನೂ ಸಹ ಫ್ರೈ ಮಾಡಿಕೊಂಡು ಇವಾಗ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ. ನಾವು ಬಾಳೆಕಾಯಿಗೆ ಮಸಾಲೆ ಹಚ್ಚಿ ಅದನ್ನು ಹಿಟ್ಟಿನಲ್ಲಿ ಡಿಪ್ ಮಾಡಿ ಫ್ರೈ ಮಾಡೋದ್ರಿಂದ ಒಳಗಡೆ ಬಾಳೆಕಾಯಿನೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಈ ಚಳಿಗಾಲದಲ್ಲಂತೂ ಕಾಫಿ ಟೀ ಜೊತೆ ಏನಾದರೂ ಬೇಕು ಅಂತ ಅನಿಸುತ್ತೆ. ಅಂಥ ಟೈಮ್ನಲ್ಲಿ ಬಿಸಿ ಬಿಸಿಯಾಗಿ ಈ ಥರ ಮಾಡಿಕೊಡ್ಬೋದು. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮಗೂ ಇಷ್ಟ ಆದರೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.